ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 12ನೇ ತಾರೀಕಿಂದು. ಇಲ್ಲಿ ಮೊದಲಿಗೆ ವಿದ್ಯಾ ಅಜ್ಜಿ ಕರೆದ್ರು ಅಂತ ಬರ್ತಾ ಇರ್ತಾಳೆ. ವಿನಂತಿ ಅವಳು ಬರೋಕ್ಕೆ ಬಿಡಲ್ಲ, ಮೆಟ್ಲು ಹತ್ಕೊಂಡು ಅವಳೇ ಮೇಲೆ ಬರ್ತಾಳೆ. ಮೇಲೆ ಬಂದ್ಬಿಟ್ಟು ಅವಳನ್ನ ಮಾತಾಡ್ಸೋಕೆ ಹೋಗ್ತಾಳೆ. ಆವಾಗ ಗೋಡೆ ಅಡ್ಡ ಬರುತ್ತೆ, ಅಲ್ಲಿ ವಿದ್ಯಾ ನಿಂತಿರ್ತಾಳೆ. ವಿನಂತಿ, ಏಯ್ ನಿನಗೆ ಎಷ್ಟೇ ಎಚ್ಚರಿಕೆ ಕೊಟ್ರು ಈ ಅಟ್ಟಿಗೆ ಬರಬೇಡ ಅಂತ ಹೇಳ್ಬಿಟ್ಟು ನೀನು ಅಟ್ಟಿಗೆ ಬಂದು ಅಷ್ಟು ಎಚ್ಚರಿಕೆ ಕೊಟ್ಟಿದ್ದೀನಿ, ಈ ಮದುವೆ ಆಗಬೇಡ ನಮ್ಮ ಭದ್ರಮ್ಮನ ಅಂತ ಹೇಳ್ಬಿಟ್ಟು, ಆದರೂ ನೀನು ನಿಂದೆ ಮಾಡ್ತಿದ್ದೀಯಲ್ವೇ, ನೋಡೋಣ ಕಣೆ ಈ ಅಟ್ಟಿಲಿ ನೀನು ಅದೆಷ್ಟು ದಿವಸ ಇರ್ತೀಯ ನಾನು ನೋಡ್ತೀನಿ. ಈ ವಿನಂತಿನ ಎದುರಾಕೊಂಡವರು ಯಾವತ್ತೂ ಇರೋಕ್ಕಾಗಲ್ಲ, ಅದನ್ನು ತಿಳ್ಕೊಳ್ಳೆ ಫಸ್ಟು. ಅಷ್ಟು ಎಚ್ಚರಿಕೆ ಕೊಟ್ಟಿದ್ದೀನಿ, ನಿನ್ನ ಅಟ್ಟಿಗೆ ಬಂದು ತಿರ್ಗಾ ನಾನು ಹೇಳ್ದಂಗೆ ಕೇಳ್ದಂಗೆ ನೀನು ಇಷ್ಟದಂಗೆ ಭದ್ರಮ್ಮನ ಮದುವೆ ಆಗಿದ್ದೇನೆ. ನೋಡ್ಕೊತೀನಿ ಕಣೆ ನಿನ್ನನ್ನು ಈ ಅಟ್ಟಿಲಿ, ನಾನು ಮಾರಣಿಂಗೆ ಮೆರಿಬೇಕು ಅಂದ್ಕೊಂಡಿದ್ಯಾ, ನೋಡ್ಕೊತೀನಿ. ಜಾಗ ಬಿಡ್ತೀರಾ, ನನ್ನ ಅಜ್ಜಿ ಕರೀತಾವ್ರೆ ಹೋಯ್ತೀನಿ. ಏನು ಅಜ್ಜಿ ಕರೀತಾವ್ರೆ, ಇದಕ್ಕೇನು ಕಮ್ಮಿ ಇಲ್ಲ. ಆಯಿತು ನೀನು ನೋಡ್ಕೊತೀನಿ ಕಣೆ, ನಾನು ಬಿಡಲ್ಲ ಅಂತೇಳ್ಬಿಟ್ಟು ಅಂತಾಳೆ. ಸರಿ ಆಯಿತಾ, ನಾನು ಹೋಯ್ತೀನಿ ಅಜ್ಜಿ ಕರೀತಾವ್ರೆ ಅಂತ ಅಂದ್ಬಿಟ್ಟು ಆವಾಗ ವಿದ್ಯಾ ಅಜ್ಜಿ ಕರೀತಾರೆ ಅಂತ ಹೋಯ್ತಾಳೆ. ಅಷ್ಟರಲ್ಲಿ ಅಜ್ಜಿ ಇದೆಯಾ ಅಂತ ಜೋರಾಗಿ ಹೋಗ್ತಾರೆ. ಅವಾಗ ಇಳಿದ್ಬಿಟ್ಟು ಮೆತ್ತಿಗೆ ಇಳಿದ್ಬಿಟ್ಟು ಹೋಯ್ತಾಳೆ. ನೋಡ್ದಾ, ಇವಳು ಎದ್ದೇಳೋದು 12 ಗಂಟೆ ಆದರೂ ಈ ಮಹಾರಾಣಿನ ಕರೆಯೋಕ್ಕೊಬ್ರು ಬರಬೇಕು, ಕರೆಯೋಕ್ಕೆ ಹೋದ್ರೂ ಕೂಡ ಬರೋಕ್ಕೆ ಇಷ್ಟೊತ್ತಕ ಮಾಡ್ತಾಳೆ. ಈ ಅಡ್ಡಿ ಸಡ್ಡಿ ಹೇಳೋರು ಕೇಳೋರು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಅಜ್ಜಿ ಕೂಗಾಡ್ತಿರ್ತಾರೆ. ಮೋಹನ ಮತ್ತು ಈಶ್ವರಿ ಅಲ್ಲೇ ನಿಂತಿರ್ತಾರೆ. ವಿದ್ಯೆ ಕೆಳಗಡೆ ಬರ್ತಾಳೆ. ವಿದ್ಯೆ ಕೆಳಗಡೆ ಬಂದಾಗ ಅಜ್ಜಿ, ಏನೇ ಮಹಾರಾಣಿ, ನೀನು ಕರೆಯೋಕ್ಕೊಬ್ರು ಬರಬೇಕಾ, ಇಷ್ಟೊತ್ತಕ ಬೇಕೇ ನಿನ್ನ ಮೇಲಿಂದ ಕೆಳಗೆ ಇಳಿಯೋಕ್ಕೆ ಅಂತ ಅಂತಾಳೆ. ಅದೇನಿಲ್ಲ ಅಜ್ಜಿ, ಹೇಳಿ ಏನಕ್ಕೆ ಕರೆದ್ರ ಅಂತ ಕೇಳ್ತಾಳೆ. ಅಲ್ಲ ಕಣೆ, ನಿನಗೆ ಆ ಮಂತ್ರಿ ಕೆಲಸದವನು ಅಂತ ಹೇಳಿದ್ರಲ್ಲ, ನಿನಗೆ ಕೆಲಸದವಳು ಅಂತ ಹೇಳಿದ್ರಲ್ಲ, ನೀನು ಹುಟ್ಟು ನೋಡ್ಕೊಂಡಿದ್ದೇನೆ, ಕನ್ನಡಿಲಿ ಹೋಗಿ ನೀನು ಹುಟ್ಟು ನೋಡ್ಕೊ. ನಮ್ಮ ಮನೆಗೆ ಕೆಲಸದವ್ರು ನಿನಗಿನ್ನೂ ಲಕ್ಷಣವಾಗಿರ್ತಾರೆ, ಹಂಗೈತೆ. ಇದೇನೇ ನಿಮ್ಮ ಅವ್ವ ನಿನ್ನ ಹಟ್ಟಿಲಿ ಹೊಲ್ಸ್ಕೊಟ್ಟಿರೋ ಬಟ್ಟೆಗಳು ಸೀರೆಗಳು ಅಂತಾನೆ. ಹ್ಞೂ ಕಣಜ್ಜಿ ಅಂದಾಗ, ಇಂಥ ಬಟ್ಟೆ ಹಾಕೊಂಡ್ರೆ ಯಾರು ತಾನೇ ಮಂತ್ರಿಗಳು ಕೆಲಸದವ್ರು ಅಂತ ಅನ್ನೋಕ್ಕಿಲ್ಲ. ಇದರಲ್ಲಿ ಮರ್ಯಾದೆ ಯಾರ್ದು ಹೋಗಲ್ಲ, ನನ್ನ ಮಗಂದು ಹೋಗೋದು. ಇಡೀ ಮಂಡ್ಯದಾಗೆ ನನ್ನ ಮಗ ಅಷ್ಟು ಮರ್ಯಾದೆ ಇಕ್ಕೊಂಡು ಬದುಕವನೆ ಗೊತ್ತಾ ಅಂತ ಅಜ್ಜಿ ಹೇಳ್ತಾರೆ. ಆಮೇಲೆ ಅಷ್ಟರಲ್ಲಿ ಮೋಹನನ ಹೇಳ್ತಾರೆ, ಹೋಗ್ಲಿ ಬಿಡಿ ಅತ್ತೆ, ಆಮೇಲೆ ಕಲ್ತ್ಕೋತಾಳೆ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಇವಳು ಕಳ್ಕೊಳ್ಳೋಷ್ಟೊತ್ತಿಗೆ ಇಡೀ ಮಂಡ್ಯ ಸುತ್ತು ನಮ್ಮ ಮರ್ಯಾದೆ ಹೊಟ್ಟೋಯ್ತದೆ ಅಷ್ಟೇಯ ಅಂತ ಅಜ್ಜಿ ಹೇಳ್ತಾರೆ. ಆಮೇಲೆ ಇವು ಮೋಹನ ಬಟ್ಟೆಯವ್ರನ್ನ ಕರೆಸ್ಬಿಟ್ಟು 30 ರೇಷ್ಮೆ ಸೀರೆ ತರಿಸ್ಬೇಕು ಅಂತಾರೆ. ಮೋಹನ ಹ್ಞೂ ಅಂತಾರೆ. ಅಷ್ಟರಲ್ಲಿ ವಿದ್ಯಾ ತಲೆ ಅಳ್ಳಾಡ್ತಿರ್ತಾಳೆ. ವಿದ್ಯಾ, ನಾಳೆಯಿಂದ 24 ಗಂಟೆಯೂ ನೀನು ರೇಷ್ಮೆ ಸೀರೆನೇ ಉಟ್ಕೊಂಡಿರ್ಬೇಕು, 1 ತಿಂಗಳು ತನಕನೂ. ಒಡವೆಗಳು, ಮೋಹನ ಒಡವೆಗಳು ಹಾಕ್ಬೇಕು, ಬಂದವರೆಲ್ಲ ಗೌಡ್ರು ಸೊಸೆನ ಇವಳು ಅಂತ ಅನ್ಬೇಕು, ಹಂಗಿರ್ಬೇಕು ಗೊತ್ತಾಯ್ತಾ. ಅಜ್ಜಿ 24 ಅವರು ರೇಷ್ಮೆ ಸೀರೆನೇ ಉಟ್ಕೋಬೇಕು ಅಂತ ಹೇಳ್ತಿಲ್ವೇ, ಮತ್ತೆ ಆಗ್ಲಗ್ಲೇ ಹೇಳ್ಬೇಕಾ ನಿನಗೆ? ಹ್ಞೂ ಸರಿ ಅಜ್ಜಿ ಆಯಿತು ಅಂತಾಳೆ. ಇದೊಂದು ಚೆನ್ನಾಗಿ ಮಾಡ್ತೀಯ ತಲೆ ಅಳ್ಳಾಡ್ಸೋದ ಅಂತ ಅಜ್ಜಿ ಅಂತಾರೆ. ಆವಾಗ ಮೋಹನ ಹೋಗ್ಲಿ ಬಿಡಿ ಅತ್ತೆ ಆಯಿತು ಅಂದಾಗ, ಸರಿ ಹೇಳಿದೆ ಅರ್ಥ ಆಯ್ತಾ, ನಾಳೆಯಿಂದ 24 ಗಂಟೆನೂ ರೇಷ್ಮೆ ಸೀರೆನ ಉಟ್ಕೋಬೇಕು, ಮೈ ತುಂಬ ಒಡವೆ ಹಾಕೋಬೇಕು ಅಂತಾರೆ. ಹ್ಞೂ ಸರಿ ಅಜ್ಜಿ ಆಯಿತು ಅಂತ ಅಂದ್ಬಿಟ್ಟು ವಿದ್ಯಾ ತಲೆ ಆಡಿಸ್ಬಿಟ್ಟು ಹೋಯ್ತಾಳೆ. ಇದೊಂದು ಚೆನ್ನಾಗಿ ಅಳ್ಳಾಡಿಸ್ತೀಯ, ತಲೆ ಮೂಗು ಬಸ್ಸು ಅಳ್ಳಾಡಿಸ್ದಂಗೆ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಹ್ಞೂ ಅಜ್ಜಿ ಅಂತ ಆಯಿತು ಅಂದ್ಬಿಟ್ಟು ವಿದ್ಯಾ ರೂಮ್ಗೆ ಹೋಗ್ತಾಳೆ. ರೂಮಲ್ಲಿ ಭದ್ರ ಅಲ್ಲೇ ಇರ್ತಾರೆ. ಆವಾಗ ಬಂದೆ ನಮ್ಮಿ, ಏನು ಕಮ್ಮಿ ಅಜ್ಜಿ ಕರೆದಿದ್ದು ಅಂತ ಭದ್ರ ಕೇಳ್ತಾರೆ. ಆಮೇಲೆ ಅವಳು, ಅಜ್ಜಿ ಇಂಥ ಬಟ್ಟೆ ಎಲ್ಲ ಹಾಕ್ಕೋಬೇಡ ಅಟ್ಟಿಲಿ, ಇನ್ಮೇಲೆ ರೇಷ್ಮೆ ಸೀರೆನೇ ಉಟ್ಕೋಬೇಕು, 24 ಗಂಟೆನೂ ಒಡವೆ ಹಾಕ್ಕೋಬೇಕು ಅಂತ ಹೇಳಿದ್ರು ಅಂದಾಗ, ಹ್ಞೂ ಕಣಮ್ಮಿ ನಮ್ಮಮ್ಮಮ್ಮ ಹಂಗೇನೇನೆ, ನಮ್ಮಮ್ಮಮ್ಮ ನಮ್ಮ ಅಟ್ಟಿ ಮರ್ಯಾದೆ ಹೋಗೋಕ್ಕೆ ಬಿಡಲ್ಲ, ಅವ್ರು ಎಂಥ ಮಿನಿಸ್ಟ್ರ್ ಆದರೂ ನಮ್ಮಮ್ಮಮ್ಮ ಯಾರಿಗೂ ಎದ್ರಲ್ಲ ಗೊತ್ತಾ, ಅದಕ್ಕೆ ನಿಂಗೆ ಹೇಳೋರು ಕಣಮ್ಮಿ, ನಮ್ಮ ಅಟ್ಟಿ ಸೊಸೆ ಚೆನ್ನಾಗಿ ಕಾಣಬೇಕು ಅಂತ ಹೇಳೋರೆ, ನಿನ್ನ ಬಗ್ಗೆ ಕಾಳಜಿ ನಮ್ಮ ಅಮ್ಮಂಗೆ ಕಣಮ್ಮಿ ಅಂತ ಭದ್ರ ಹೇಳ್ತಾರೆ. ಅವಾಗ ಇವಳಿದ್ಯಾ, ಅಯ್ಯೋ ಅವ್ರು ಹೇಳಿದ್ದೇ ಬೇರೆ ಥರ, ಇವ್ರು ತಿಳ್ಕೊಂಡಿದ್ರೆ ಬೇರೆ ಥರ, ಏನಪ್ಪ ಮಾಡೋದು ಅಂತ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಹೋಗ್ಲಿ ಇವ್ರು ಹಿಂಗೆ ತಿಳ್ಕೊಳ್ಳಿ, ಇವಾಗ ನಾನು ಅವ್ರು ಹೇಳಿದ್ದು ಹೇಳೋಕೆ ಹೋದ್ರೆ ತೆಪ್ಪಾಯ್ತದೆ, ಬೇಡ ಹಿಂಗೆ ಇರಲಿ, ಹ್ಞೂ ಅನ್ಕ ಸುಮ್ಮನೆ ಆಗ್ಬಿಡೋಣ, ಅಜ್ಜಿ ತಾನೇ ಅಂದಿದ್ದು ಅಂತ ಅನ್ಕೋತಾಳೆ. ಹ್ಞೂ ಆಯಿತು ಬನ್ನಿ, ಹ್ಞೂ ಸರಿ ಬಿಡಿ ಆಯಿತು ಅಂತ. ಅಲ್ಲ ಕಣಮ್ಮಿ, ನಿಂಗೆ ಹೊಸ ಫೋನ್ ತಗೊಟ್ನಲ್ಲ, ಎಲ್ಲಮ್ಮಿ ಫೋನಾ ಅಂತಾರೆ. ಭದ್ರ, ಹ್ಞೂ ಅಲ್ಲೇ ಐತೆ ಯಾಕೆ. ಅಲ್ಲ ಕಣಮ್ಮಿ, ಹೊಸ ಫೋನಲ್ಲಿ ಒಂದು ಫೋಟೋ ಗಿಟೋ ತಗೋಬೇಕು ಅಂತ ಗೊತ್ತಿಲ್ವೇ ನಮ್ಮಿ ನಿಂಗೆ ಅಂತಾರೆ. ಆವಾಗ ತಕ್ಕೊಳ್ಳೋಣ ಬಿಡಿ, ಅದಕ್ಕೇನು ಇವಾಗ ಅರ್ಜೆಂಟೇ ಅಂತ. ತಗೊಬರಮ್ಮಿ ತಕ್ಕೊಳ್ಳೋಣ ಫೋಟೋವಾ ಅಂತ ಭದ್ರ ಹೇಳ್ತಾರೆ. ಆವಾಗ ಆಯಿತು ತತ್ತೀನಿ ರೀ ಅಂದ್ಬಿಟ್ಟು ಫೋನ್ ತಗೊಂಡು ಭದ್ರವ್ರ ಕೈ ಕೊಡ್ತಾಳೆ. ಆವಾಗ ಭದ್ರ, ಹಿಂಗೆ ಕಣಮ್ಮಿ ಫೋಟೋ ತೆಗಿತೀನಿ ಅಂದಾಗ ಸುಮ್ಮನೆ ನಿಂತಿರ್ತಾಳೆ. ಇದೇನಮ್ಮಿ ನಾನೇನು ಸ್ಟುಡಿಯೋದಲ್ಲಿ ನಿಂತ್ಕೊಂಡು ನಿಂತಿದೆಯಲ್ಲ ಫೋಟೋಕ್ಕೆ,
ಹೊಸಿ ನಗ್ನಗ್ತಾ ನಿಂತ್ಕೊಳ್ಳಮ್ಮಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ನಿಂತ್ಕೊತಾಳೆ. ಅವಾಗ ಬೇರೆ ಬೇರೆ ಥರ ನಿಂತ್ಕೊಳ್ಳಮ್ಮಿ, ಇದೇನಮ್ಮಿ ಒಂದೇ ಥರ ನಿಂತ್ಕೊಂಡಿದ್ಯಾ, ಹೀರೋಯಿನ್ಗಳು ನಿಂತ್ಕೊತಾರಲ್ಲ ಹಂಗೆ ನಿಂತ್ಕೋಬೇಕು ಅಂತ. ಆವಾಗ ವಿದ್ಯೆ ಏನು ಹೇಳ್ತಾಳೆ, ನಂಗೆ ಹೊಸಿ ಹೇಳ್ಕೊಡಿ ಹೆಂಗೆ ನಿಂತ್ಕೋಬೇಕು ಅಂತ, ನಿಂತ್ಕೊತೀನಿ ಅಂತ ವಿದ್ಯೆ ಹೇಳ್ತಾಳೆ. ಭದ್ರ, ವಾ ಬೆಳಗ್ಗೆ ನಾಚ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ, ಈಗ ಫೋಟೋ ನಿಂತ್ಕೊಳ್ಳೋದು ಹೇಳ್ಕೊಡ್ಬೇಕೇನಮ್ಮಿ, ನಿಂತ್ಕೊಳ್ಳಮ್ಮಿ, ಹೀರೋಯಿನ್ಗಳು ನೋಡಿಲ್ವೇ ಫಿಲಮಲ್ಲಿ, ಅವ್ರು ನಿಂತ್ಕೋತಾರಲ್ಲ ಹಂಗೆ ನಿಂತ್ಕೊಳ್ಳಮ್ಮಿ ಅಂತ ಭದ್ರ ಹೇಳ್ತಾರೆ. ಆಗ ಆಯಿತು ಅಂದ್ಬಿಟ್ಟು 2-3 ಥರ ಬೇರೆ ಬೇರೆ ಥರ ನಿಂತ್ಕೊಂಡು ಪೋಸ್ ಕೊಡ್ತಾಳೆ, ಫೋಟೋ ತೆಗಿತಾರೆ. ಆವಾಗ ಬಾರಮ್ಮಿ ಒಂದು ಸೆಲ್ಫಿ ತಕ್ಕೊಳ್ಳೋಣ ಅಂತ ಕರೆದ್ಬಿಟ್ಟು ಭದ್ರವರು ವಿದ್ಯಾ ಭುಜದ ಮೇಲೆ ಕೈ ಹಾಕ್ಬಿಟ್ಟು ತಕ್ಕೋತಾರೆ. ಅವಾಗ ಅವಳಿಗೊಂಥರ ಮುಜುಗರ ಆಗುತ್ತೆ, ಅದನ್ನೇ ನೋಡ್ತಿರ್ತಾಳೆ. ಭದ್ರ ಅವ್ರು ನಗಮ್ಮಿ ಅಂತಾರೆ, ಆದರೆ ಅವಳು ಮುಜುಗರಾಗಿ ನಗಲ್ಲ. ಆವಾಗ ಇದ್ಯಾಕೆ ಇವಳು ನಗ್ತಾನೆ ಇಲ್ವಲ್ಲ ಅಂತ, ಯಾಕಮ್ಮಿ ಅಂತಾರೆ. ಅವಳು ಭುಜದ ಮೇಲೆ ಕೈ ಇರ್ತದಲ್ಲ, ಓ ತಪ್ಪಾಯ್ತು ಕಣಮ್ಮಿ, ಗೊತ್ತಾಗಲಿಲ್ಲ, ಫೋಟೋ ತೆಗಿಯೋ ಬರ್ದಲ್ಲಿ ಕೈ ಹಾಕ್ಬಿಟ್ಟೆ, ತಪ್ಪಾಯ್ತು ಕಣಮ್ಮಿ ಅಂತಾರೆ. ಪರವಾಗಿಲ್ಲ ಬಿಡಿ ಅಂತ ಅಂತಾರೆ ವಿದ್ಯಾ. ಆವಾಗ ಅಮ್ಮಿ ನಿನ್ನ ಮನಸ್ಸಲ್ಲಿ ಏನಾದರೆ ನನಗೆ ಹೇಳ್ಕೊಳಮ್ಮಿ, ನಾನು ಕೇಳ್ತೀನಿ, ಹಂಗೆ ಒಬ್ಬಳೇ ಮನಸ್ಸಲ್ಲಿ ಇಕ್ಕೋಬೇಡ ಕಣಮ್ಮಿ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಬಿಡಿ ಆಯಿತು ಹೇಳ್ತೀನಿ ಅಂತ ಇವಳು ವಿದ್ಯೆ ಹೇಳ್ತಾಳೆ. ಭದ್ರವರು ನೆನ್ನೆ ಫಸ್ಟ್ ನೈಟ್ ಆದರೂ ಆಗಿಲ್ಲ, ಇವಾಗ ಸೆಕೆಂಡ್ ನೈಟ್ ಆದರೂ ಆಗುತ್ತೇನೋ ನೋಡೋಣ ಅಂತ ಅಂದ್ಬಿಟ್ಟು ಅನ್ಕೋತಾರೆ. ಅಷ್ಟರಲ್ಲಿ ವಿದ್ಯೆ, ನಾನು ಮನಿಕಂತೀನಿ, ನಿದ್ದೆ ಬರ್ತದೆ, ನಮ್ಮ ಒಟ್ಟಿಲಿ 9 ಗಂಟೆಗೆಲ್ಲ ಮನಿಕಬಿಡ್ತೀವಿ, ಅದರ ಅಲ್ಲದೆ ಅಜ್ಜಿ ನಾಳೆ ಬೆಳಗ್ಗೆ 5 ಗಂಟೆಗೆ ಏಳಬೇಕು, ಅಟ್ಟಿ ಕೆಲಸ ಎಲ್ಲ ಮಾಡಬೇಕು ಅಂತ ಹೇಳವ್ರೆ, ನಾನು ಮನಿಕಂತೀನಿ, ನಿದ್ದೆ ಬರ್ತದೆ ಅಂತ ವಿದ್ಯೆ ಹೇಳ್ತಾಳೆ. ಮನಿಕಂತೀನಮ್ಮಿ, ಹೋಗಮ್ಮಿ, ಇಷ್ಟೊತ್ತಲ್ಲಿ ಇನ್ನೇನು ಮಾಡೋರು, ಮನೆಗೆ ಹೋಗು ಅಂತ ಭದ್ರ ಹೇಳ್ತಾನೆ. ಅವಾಗ ಹೋಗಿ ವಿದ್ಯೆ ನಿದ್ದೆ ಮಾಡ್ತಾಳೆ. ಭದ್ರ, ಫಸ್ಟ್ ನೈಟೂ ಇಲ್ಲ, ಸೆಕೆಂಡ್ ನೈಟೂ ಇಲ್ಲ, ಅಷ್ಟೇ ಬಿಡು, ನೋಡೋಣ ನಮ್ಮ ಮಮ್ಮಿ ಯಾವಾಗ ಇಷ್ಟಪಡ್ತಾಳೋ ಆವಾಗಲೇ ಎಲ್ಲ ಆಗಲಿ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಭದ್ರ ಅಂತಾರೆ. ಅಷ್ಟರಲ್ಲಿ ಬೆಳಕಾಗುತ್ತೆ. ಬೆಳಕಾಗಿದ್ದ ತಕ್ಷಣ ಇಲ್ಲಿ ರಂಗೋಲಿ ಹಾಕ್ತಾ ಇರ್ತಾರೆ. ಅವ್ರ ಮನೇಲಿ ಇನ್ನೊಂದು ಹುಡುಗಿ ಇರುತ್ತಲ್ಲ, ಅದು ರಂಗೋಲಿ ಹಾಕ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಇವರು ಅಜ್ಜಿ ಮೋಹನ ಮತ್ತು ಈಶ್ವರಿ ಎಲ್ಲ ಅಲ್ಲಿ ರಂಗೋಲಿ ಹತ್ರಕ್ಕೆ ಬರ್ತಾರೆ. ವಿದ್ಯೆನೂ ಬರ್ತಾಳೆ. ಎದ್ದೇಳಮ್ಮಿ ಮ್ಯಾಕೆ ನೀನು ಅಂತ ಅಂತಾರೆ. ಯಾಕಜ್ಜಿ ಅಂತ ಆ ಹುಡುಗಿ ಕೇಳ್ತಾಳೆ. ನೀನು ಎದ್ದೇಳಮ್ಮಿ ಮ್ಯಾಕೆ, ಈ ರಂಗೋಲಿನ ಇವಳೇ ಹಾಕ್ತಾಳೆ, ನಮ್ಮ ಮನೆ ಮುದ್ದು ಸೊಸೆನೇ ಹಾಕ್ಲಿ, ಎದ್ದೇಳಮ್ಮಿ ಮ್ಯಾಕೆ ಅಂತ ಅಜ್ಜಿ ಹೇಳ್ತಾರೆ. ಆವಾಗ ಎದ್ದೇಳ್ತಾಳೆ ಅವಳು. ಇವಳು ವಿದ್ಯೆ, ಇವಳಿಗೆ ರಂಗೋಲಿ ಹಾಕೋಕ್ಕೆ ಅಷ್ಟು ಗೊತ್ತಿರಲ್ಲ. ಆಮೇಲೆ ಅಜ್ಜಿ ಹಾಕ್ಬೇಕಾ ಅಜ್ಜಿ, ಈ ಸೀರೆ ಒಡವೆನೆಲ್ಲ ಬಿಚ್ಚಿಬಿಟ್ಟು ಬರಲ್ಲ, ಅಷ್ಟರಲ್ಲಿ ರೇಷ್ಮೆ ಸೀರೆ ಎಲ್ಲ ಹಾಕೊಂಡಿರ್ತಾಳೆ. ಅದರಿಂದ ಯಾಕಮ್ಮಿ ನಿಮ್ಮ ಅಪ್ಪನ ಟಿಗಂಟೆನ ಓದತ್ತೆ, ಸೀರೆ ಹಾಕೊಂಡು ರಂಗೋಲಿ ಹಾಕಿದ್ರೆ ಹಾಕಮ್ಮಿ ನೀನು, ನಾನು ಅಡುಗೆ ಮನೇಲಿ ಹೊಸಿ ಕೆಲಸ ಅದೇ ಮುಗಿಸ್ಕೊ ಬರೋಷ್ಟರಲ್ಲಿ ರಂಗೋಲಿ ಎಲ್ಲ ಹಾಕಿರ್ಬೇಕು, ಇಲ್ಲಾಂದರೆ ಐತೆ ಎಮ್ಮಿ, ನೀನೇನೋ ಅವಳಿಗೆ ಸಹಾಯ ಮಾಡಿದ್ರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಲ್ಲಿರ್ತಾರಲ್ಲ ಅವ್ರಿಗೆ ಅಜ್ಜಿ ಹೇಳ್ತಾರೆ ಹುಡುಗಿಗೆ. ಸರಿ ಕಣಜ್ಜಿ ಆಯಿತು ಅಂತ ಹುಡುಗಿ ಹೇಳ್ತಾಳೆ. ಇವಳು ವಿದ್ಯೆ ಹುಡುಗಿಗೆ, ಅಕ್ಕ ನನಗೆ ಒಂದು ಜಾಮಿಟ್ರಿ ಬಾಕ್ಸು ಸ್ಕೇಲು ತಂದುಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಹುಡುಗಿನ. ಅವಳು ನನ್ನ ಅಕ್ಕ ಅನ್ಬೇಡಿ ಅಂದಾಗ, ಇಲ್ಲ ಪರವಾಗಿಲ್ಲ, ನಮ್ಮವ್ವ ಎಲ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಹೇಳವಳೆ, ನನಗೆ ಜಾಮಿಟ್ರಿ ಬಾಕ್ಸೂ ಸ್ಕೇಲು ತಂದುಕೊಡಿ ಅಂತ ಅಂತಾಳೆ. ಸರಿ ಆಯಿತು ಅಂತ ಹುಡುಗಿ ತಗೊಂಬಂದು ಕೊಡುತ್ತೆ. ಆವಾಗ ಇವಳು ರಂಗೋಲಿ ಹಾಕ್ಬಿಟ್ಟು ಆ ಜಾಮಿಟ್ರಿ ಬಾಕ್ಸಲ್ಲಿ ಸ್ಕೇಲ್ ತೆಗೆದ್ಬಿಟ್ಟು ಸ್ಕೇಲಲ್ಲಿ ಚಿಕ್ಕ ಇಕ್ಬಿಟ್ಟು ಸ್ಟ್ರೈಟ್ ಲೈನ್ ಹಾಕ್ಸ್ಕೊಂಡು ಅದಕ್ಕೆ ರಂಗೋಲಿಗೆ ಕಲರೆಲ್ಲ ಹಾಕಿರ್ತಾಳೆ. ಅಷ್ಟರಲ್ಲಿ ಅಜ್ಜಿ ಮೋಹನ ಮತ್ತು ಈಶ್ವರಿಯವರು ಅಲ್ಲಿಗೆ ಬರ್ತಾರೆ. ಮೋಹನವ್ರು ರಂಗೋಲಿ ನೋಡಿದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿರ್ತಾಳೆ. ಆವಾಗ ಅಜ್ಜಿಯವರು ಅವ್ರ ಮನಸ್ಸಲ್ಲೇ ಖುಷಿ ಆಗುತ್ತೆ, ಆದರೂ ಅವ್ರು ತೋರಿಸ್ಕೊಳ್ಳಲ್ಲ. ಏನೇ ಇದೇನು ಅಟ್ಟಿಲ್ ರಂಗೋಲಿ ಅಂತ ಹೇಳ್ಯಾರೆ, ಈ ಥರ ರಂಗೋಲಿ ಬಿಟ್ಟಾರೆ, ಯಾಕಜ್ಜಿ ಚೆನ್ನಾಗಿಲ್ವೇ ಅಂತ ವಿದ್ಯೆ ಕೇಳ್ತಾಳೆ. ಆವಾಗ ಏನು ಚೆನ್ನಾಗದೆ, ಕಲ್ಲು ಜೋಡಿಸ್ಬಿಟ್ಟಿದೆಯಲ್ಲ ಈ ಕಲ್ಲು ಜೋಡಿಸಿರೋದು ಒಂದು ರಂಗೋಲಿನೇ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ನೀವು ಸರಿಯಾಗಿ ನೋಡಿಲ್ಲ, ಸರಿಯಾಗಿ ನೋಡಿ, ಇದು 3D ರಂಗೋಲೆ, ಎತ್ತ ಕಡೆಯಿಂದ ನೋಡಿದ್ರು ಒಂದೇ ಥರ ಕಾಣ್ತದೆ, ನೋಡಿ ಬೇಕಾದ್ರೆ ಅಂದಾಗ ಅಜ್ಜಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ. ಆದರೂ ಅಜ್ಜಿಗೆ ಅಷ್ಟು ಗೊತ್ತಾಗಲ್ಲ, ರಂಗೋಲಿ ಚೆನ್ನಾಗಿರುತ್ತೆ, ಆದರೆ ಅಜ್ಜಿ ಹೇಳ್ಕೊಳ್ಳಲ್ಲ ಅಷ್ಟೇ. ಆವಾಗ ಇದು ಯಾವ ರಂಗೋಲಿನೋ ಗೊತ್ತಿಲ್ಲ ಕಣೆ ನನಗೆ, ಹುಷಾರು, ಯಾರನ ಬರುವಾಗ ಎಡು ಬಿದ್ದು ಕಲ್ ಮೇಲೆ ಬಿದ್ದುಬಿಟ್ಟಾರು, ಕಲ್ಲು ಜೋಡಿಸ್ದಂಗೆ ಜೋಡಿಸೋಳೆ ರಂಗೋಲಿನ, ಇದೇನು ರಂಗೋಲಿ ಹುಟ್ಟಿ ಅಂತ ಹೇಳ್ಬಿಟ್ಟು ಒಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಮೋಹನ ಎಲ್ಲ ಅಲ್ಲೇ ನಿಂತಿರ್ತಾರಲ್ಲ, ಈಶ್ವರಿನೂ ಹೋಗ್ತಾರೆ. ಮೋಹನ, ಇದೆಯಾ ರಂಗೋಲಿ ಚೆಂದಾಗಿ ಬಿಡಿಸಿದ್ಯಾ ಕಣವ, ಸಾನೇ ಸಂದಾಗದೆ ರಂಗೋಲಿ ಅಂದಾಗ, ಥ್ಯಾಂಕ್ಸ್ ಅತ್ತೆ ಅಂತಾಳೆ. ಆವಾಗ ಎಲ್ಲರೂ ಒಳಗೆ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಇವಳೇನು ಮಾಡ್ತಾಳೆ, ವಿನಂತಿ ಅವ್ರ ಅಮ್ಮ, ಭದ್ರವ್ರ ಅತ್ತೆ, ಇವಳಿಗೆ ಮಾಡಿಸ್ತೀನಿ ಇವತ್ತು ವಿದ್ಯಂಗೆ, ಇವತ್ತು ಎಲ್ಲರೂ ಕಾಪಿ ಕೇಳಲಿ, ಅಟ್ಟಿಲಿ ಕಾಪಿ ಕೊಟ್ಟು ಇವಳಿಗೆಲ್ಲರೂ ಬೈಬೇಕು, ಆ ಥರ ಮಾಡ್ತೀನಿ ಅಂದ್ಬಿಟ್ಟು ಕಾಫಿ ಪುಡಿ ಇದ್ದಿದ್ದು ಡಬ್ಬಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕಿಟ್ಬಿಡ್ತಾಳೆ. ಇವಾಗ ಮಾಡಲಿ ಕಾಪಿನ,
ಎಟ್ಟಿಂದ ಅವಳು ಹೆಂಗಾನ ಮಾಡಿ ಓಡಿಸ್ಬೇಕು ಅಲ್ಲಿಗಂಟು ನಂಗೆ ಸಮಾಧಾನ ಆಗೋಕ್ಕಿಲ್ಲ ಅಂದ್ಬಿಟ್ಟು ಭದ್ರವ್ರ ಅತ್ತೆ ಎಲ್ಲ ಮೆಣಸಿನ ಪುಡಿ ತುಂಬಿಟ್ಟಿರ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಬಂದು ಹಾಲಲ್ಲಿ ಕೂತಿರ್ತಾರೆ. ಮೋಹನ, ಐಶ್ವರಿ, ಅಜ್ಜಿಯವರೆಲ್ಲನೂ. ಭದ್ರನೂ ವಿದ್ಯಾ ಬರ್ತಾ ಇರ್ತಾರೆ. ಭದ್ರ ವಿದ್ಯಂಗೆ, ಅಮ್ಮಿ ಚಂದಾಕಿದ್ದೀರಾ ಅಂತನಕ್ಕೆ ಇಂಗ್ಲೀಷಲ್ಲಿ ಏನು ಅಮ್ಮಿ ಅಂದೆ. ಹೌ ಆರ್ ಯು ಅಂತ ಹೇಳ್ತಾಳೆ. ಕ್ವಾಟ್ಲೇನೂ ಅಲ್ಲೇ ನಿಂತಿರ್ತಾರೆ. ಅವಾಗ ಭದ್ರ ಬಂದ್ಬಿಟ್ಟು ಅಜ್ಜಿನ, ಅಮ್ಮಮ್ಮ ಹೌ ಆರ್ ಯು ಅಂತಾನೆ. ಅಮ್ಮಮ್ಮಂಗೆ ಶಾಕ್ ಆಗ್ಬಿಡುತ್ತೆ, ಇದೇನು ಹೇಳ್ತಾನೆ ಇವನು ಅಂತ. ಲೋ ಕ್ವಾಟ್ಲೆ, ಏನ್ಲ ಅವ್ನು ಹೇಳಿದ್ದು? ಅಮ್ಮಮ್ಮ ಅವನನ್ನ ಯಾರು ಅಂತ ಕೇಳ್ತಾನಮ್ಮಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಏನ್ಲ ಭದ್ರ, ನನ್ನೇ ಯಾರು ಅಂತ ಕೇಳಿ ನೀನು ಅಂದಾಗ ಅವಾಗ ಭದ್ರ ಕ್ವಾಟ್ಲೆಗೆ ಒಂದ್ಬಿಟ್ಟು, ಏಯ್ ನಾನು ಹಂಗೆ ಹೇಳಿದ್ದು ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾನೆ. ಆವಾಗ ಅಮ್ಮಮ್ಮ ನಾನು ಹಂಗೆ ಹೇಳಿದ್ದು, ಎಲ್ಲರೂ ಚಂದಾಕಿದ್ದೀರಾ ಅಂತ ಕೇಳಿದ್ದು ಅಂದ್ಬಿಟ್ಟು ಭದ್ರ ಹಂಗಂತಾನೆ. ಹೌದೇ ಅಂತ ಅಜ್ಜಿ ಕೂತ್ಕೋತಾರೆ. ಅವಾಗ ಕ್ವಾಟ್ಲೆ ನಿಂಗೇನು ಗೊತ್ತಾಗಲ್ವೇನ್ಲ ಅಂದ್ಬಿಟ್ಟು ಅಜ್ಜಿ ಕೂತ್ಕೋತಾರೆ. ಅಷ್ಟರಲ್ಲಿ ಇವಳು ಈಶ್ವರಿಗೆ ಇದ್ದವಳು ಕೋಪ ಬರ್ತಾ ಇರ್ತದೆ. ಓಹೋ, ಈ 3 ಅಡಿ 6 ಅಡಿಗೆ ಇಂಗ್ಲೀಷ್ ಬೇರೆ ಕಲಿಸ್ತಾವಳ. ಇಂಗ್ಲೀಷು ಇವಳಿಗೈತೆ, ಅದೇನೋ ಹೇಳ್ತಾರಲ್ಲ, ಏನು ಇಲ್ದವ್ರು ಕರ್ಕೊಂಬಂದು ಐಶ್ವರ್ಯ ಕೊಟ್ಟಂಗೆ ಆಗೋದು ಇವಾಗ ಇವಳಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಶ್ವರಿ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಅಷ್ಟರಲ್ಲಿ ಅಜ್ಜಿ, ಇದೆಯಾ ಎಲ್ಲರೂ ನೋಡ್ಕೊಂಡು ಮಕ್ಕ ನಿಂತ್ಕೊಳ್ಳಿವಂತೆ, ಹೋಗಿ ಎಲ್ರಿಗೂ ಕಾಪಿ ತರೋಗಮ್ಮಿ ಅಂತ ಅಜ್ಜಿ ಅಂತಾರೆ. ಭದ್ರ, ಓ ಅಮ್ಮಮ್ಮ, ನಾನು ನಮ್ಮ ಮಮ್ಮಿ ಕೈಯಲ್ಲಿ ಕಾಪಿ ಕುಡಿಬೇಕು, ಹೆಂಗಿರ್ತದೆ ಗೊತ್ತಾ, ಅಮೃತ ಇದ್ದಂಗೆ ಇರ್ತದೆ, ನಿನ್ಗೇನು ಗೊತ್ತು ಅಮ್ಮಮ್ಮ, ನಿಂಗೆ ಹೆಂಗ್ಲ ಗೊತ್ತು ಅಂತ ಭದ್ರಂಗೆ ಅಜ್ಜಿ ಕೇಳ್ತಾರೆ. ನಮ್ಮ ಅತ್ತೆನೇ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದಮೇಲೆ ಅವ್ರ ಕೈ ಕೆಳಗಡೆ ಬೆಳೆದಿರೋಳು ಇವಳು ಎಷ್ಟು ಚೆನ್ನಾಗಿ ಕಲ್ತಿರ್ಬೋದು. ಕಾಪಿ ಕುಡಿದ್ಬಿಟ್ರೆ ನೀವು ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿ ನಮ್ಮ ಮಮ್ಮಿ ಕಾಪಿ ಮಾಡ್ತಾಳೆ ಗೊತ್ತಾ ಅಂತ ಭದ್ರ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಆದರೆ ಇದ್ದಿಂಗೆ ಕಾಫಿ ಮಾಡೋಕ್ಕೆ ಬರೋದೇ ಇಲ್ಲ. ಅವಳು ಮಕ್ಕ ನೋಡ್ತಿರ್ತಾಳೆ, ಆದರೆ ಭದ್ರ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಸರಿ ಹಂಗಾರೆ ಮಾಡ್ಕೊಬೋಗಿ ನೋಡೋಣ, ಕಾಪಿ ಮಾಡ್ಕೊಬ, ಕುಡಿದ್ಬಿಟ್ಟು ಅದು ಅಮೃತನ ಕಾಲ್ಗಚ್ಚ ಅಂತ ನಾನು ಹೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಅಡುಗೆ ಮನೆಗೆ ಹೋಗಿ ಭದ್ರ, ಕ್ವಾಟ್ಲೆ ಮತ್ತು ವಿದ್ಯಾ 3 ಜನ ಜಲ್ದಿ ಕಾಪಿ ಮಾಡಮ್ಮಿ ಕೊಡೋಣ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಅದು ನನಗೆ ಕಾಪಿ ಮಾಡೋಕ್ಕೆ ಬರೋಕ್ಕೇ ಇಲ್ಲ ಗೊತ್ತಾ ಅಂತ ವಿದ್ಯೆ ಅಂತಾಳೆ. ಭದ್ರ ಅಲ್ಲೇ ಶಾಕಾಗಿ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫಸ್ಟ್ ಯಾರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ವಾಯ್ಸ್ ಚೆನ್ನಾಗಿಲ್ಲ, ಹುಷಾರಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.